ಹೆಲೋ ಎವ್ರಿವನ್. ಇವಾಗ ನಾವು ಟೂರಿಂಗ್ ಮೆಷಿನ್ ಪ್ರಾಬ್ಲಮ್ ನೋಡೋಣ. ಈವನ್ ಪ್ಯಾಲಿಂಡ್ರಮ್ ಕ್ವೆಶನ್. ಓಕೆ, ಲ್ಯಾಂಗ್ವೇಜ್ ಈವನ್ ಪ್ಯಾಲಿಂಡ್ರಮ್ ಹಿಂಗೆ ಫೈಂಡ್ ಔಟ್ ಮಾಡಬೇಕಂದ್ರೆ ಇದು ಡಬ್ಲ್ಯೂ ಒಂದು ಸ್ಟ್ರಿಂಗು, ಡಬ್ಲ್ಯೂ ಪವರ್ ಆರ್ ಅಂದರೆ ರಿವರ್ಸ್ ಆಫ್ ಸ್ಟ್ರಿಂಗು. ಇವಾಗ ಎ ಬಿ ಅಂದರೆ ಡಬ್ಲ್ಯೂ, ಬಿ ಎ ಅಂದರೆ ರಿವರ್ಸ್ ಆಫ್ ಡಬ್ಲ್ಯೂ. ಆ ಥರ ಎ ಬಿ ಎ ಮತ್ತು ಎ ಬಿ ಎ ಇದು ಒಂದು ಪ್ಯಾಲಿಂಡ್ರಮ್ ಆಗುತ್ತೆ. ಅದು ಈವನ್ ಪ್ಯಾಲಿಂಡ್ರಮ್ ಅಂದರೆ ಲೆಂತ್ 4 ಇದೆ, ಇದರಲ್ಲಿ 6 ಇದೆ. ಆಯಿತಾ, ಫಸ್ಟ್ ನಾವು ಟೇಪಲ್ಲಿ ಬರೆಯೋಣ. ಇದು ಬ್ಲ್ಯಾಂಕ್ ಎಷ್ಟನ್ನ, ಇಲ್ಲೂ ಇನ್ಫಿನಿಟಿ ಬ್ಲ್ಯಾಂಕ್ಸ್ ಇರುತ್ತೆ. ಓಕೆ, ಇದು ಮಾತ್ರ ಸ್ಟ್ರಿಂಗ್, ಅಷ್ಟು ಮಾತ್ರ ಸ್ಟ್ರಿಂಗ್ ಎ ಬಿ ಎ ಆ್ಯಂಡ್ ಎ ಬಿ ಎ. ಓಕೆ, ಫಸ್ಟ್ ನಾವು ಇಲ್ಲಿಂದ ಒಂದು ಲಾಜಿಕ್ ಇದೆ ಇದರಲ್ಲಿ ಹೆಂಗೆ ಮಾಡೋದು ಅಂತ. ಓಕೆನಾ, ಇವಾಗ ಕ್ಯೂ ನಾಟ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ಇದನ್ನು ಫಸ್ಟ್ ನಾವು ಬ್ಲ್ಯಾಂಕ್ ಆಗಿ ರೀಪ್ಲೇಸ್ ಮಾಡಬೇಕು, ಸರಿನಾ. ಮತ್ತು ಇಲ್ಲಿಂದ ಈ ಬ್ಲ್ಯಾಂಕ್ಗೆ ಅಂತೂ ಹೋಗಬೇಕು. ಈ ಬ್ಲ್ಯಾಂಕ್ ಹೋಗಿದ್ದಾದಮೇಲೆ ಮತ್ತೆ ಅದ್ರ ನೆಕ್ಸ್ಟ್ ಲೆಫ್ಟ್ ಹತ್ರ ಇರೋ ವ್ಯಾಲ್ಯೂ ಇದನ್ನು ಮತ್ತೆ ಬ್ಲ್ಯಾಂಕ್ ಅಂತ ರಿಪ್ಲೇಸ್ ಮಾಡ್ತೀರಿ. ಮತ್ತು ಈ ಕಡೆ ಲೆಫ್ಟಿಗೆ ಹೋಗಿ ಈ ಬ್ಲ್ಯಾಂಕ್ ಹತ್ರ ಬಂದು ಮತ್ತು ಅದ್ರ ರೈಟ್ ಹತ್ರ ಇರೋ ಸ್ಟ್ರಿಂಗ್ನ ಸಿಂಬಲ್ನ ಮತ್ತು ಅದನ್ನು ಬಿ ಆಗಿ ರಿಪ್ಲೇಸ್ ಮಾಡ್ತೀರಿ. ಅದೇ ಥರ ಮತ್ತೆ ರೈಟಿಗೆ ಬಂದು ಮತ್ತು ಈ ಬ್ಲ್ಯಾಂಕ್ ವಿಸಿಟ್ ಮಾಡಿ ಅದ್ರ ಲೆಫ್ಟನ್ನ ಮತ್ತೆ ಬ್ಲ್ಯಾಂಕ್ ಆಗಿ ರಿಪ್ಲೇಸ್ ಮಾಡ್ತೀರಿ. ಮತ್ತು ಈ ಕಡೆ ಲೆಫ್ಟಿಗೆ ಬಂದು ಮತ್ತು ಬ್ಲ್ಯಾಂಕ್ ಹತ್ರ ಬಂದು ಅದರ ರೈಟ್ ಹತ್ರ ಇರೋದನ್ನ ಮತ್ತು ಬಿ ಆಗಿ ರಿಪ್ಲೇಸ್ ಮಾಡ್ತೀವಿ. ಅದೇ ಥರ ಬಿ ಆಗಿ ರಿಪ್ಲೇಸ್ ಮಾಡ್ತೀವಿ ಇದನ್ನು ಕೂಡ. ಈ ಥರ ಬ್ಲ್ಯಾಂಕ್ ಆಗಿ ಇದನ್ನು ಮಾಡಿದಾದಮೇಲೆ ಮತ್ತು ಲಾಸ್ಟಲ್ಲಿ ಇಲ್ಲಿ ಬಂದರೆ ಸಾಲ್ವ್ ಆಗಿದೆ ಅಂತ. ಓಕೆನಾ, ಪ್ಯಾಲಿಂಡ್ರಮ್ ಅಷ್ಟೇ ಇದ್ರ ಲಾಜಿಕ್. ಇವಾಗ ಇದನ್ನು ನೋಡಿ ಹಿಂಗೆ ಲಾಜಿಕ್ ಅಂದರೆ ನಾವು ಫಸ್ಟು ಕ್ಯೂ ನಾಟಿಂದ ಮತ್ತು ಎ ಇದೆಯಲ್ಲ ಅದನ್ನು ಬಿ ಆಗಿ ರಿಪ್ಲೇಸ್ ಮಾಡ್ತೀರಿ. ಒಂದು ನಿಮಿಷ ನೋಡಿ, ಇದನ್ನು ನೋಡಿ, ಕ್ಯೂ ನಾಟ್ ಹತ್ರ ಎ ಇದೆಯಲ್ಲ, ಎನ ಬಿ ಅಂದರೆ ಬ್ಲ್ಯಾಂಕ್ ಅಂತ ರಿಪ್ಲೇಸ್ ಮಾಡಿ ಮತ್ತು ರೈಟ್ಗೆ ಹೋಗ್ತೀರಿ. ಓಕೆನಾ, ರೈಟ್ಗೆ ಹೋಗಿದ್ದಾದಮೇಲೆ ಕ್ಯೂ ಒನ್ ಸ್ಟೇಟಿಗೆ ಬರ್ತೀರಿ. ಕ್ಯೂ ಒನ್ ಸ್ಟೇಟಲ್ಲಿ ಬ್ಲ್ಯಾಂಕ್ ಇದ್ದರೆ ಮತ್ತೆ ಲೆಫ್ಟಿಗೆ ಹೋಗ್ತೀರಿ. ಪಕ್ಕ ಲೆಫ್ಟ್ ಇರೋದನ್ನ ಆ ವ್ಯಾಲ್ಯೂನ ಮತ್ತೆ ಬ್ಲ್ಯಾಂಕ್ ಆಗಿ ರಿಪ್ಲೇಸ್ ಮಾಡ್ತೀರಿ. ಓಕೆನಾ, ಬ್ಲ್ಯಾಂಕ್ ಆಗಿ ರಿಪ್ಲೇಸ್ ಮಾಡಿ ಮತ್ತು ಕ್ಯೂ ಟು ಓಕೆನಾ, ಇದನ್ನು ಕ್ಯೂ ಟು ಸ್ಟೇಟ್ ಅಂತ ಮಾಡಿ ಮತ್ತು ಕ್ಯೂ ಟು ಸ್ಟೇಟಿಂದ ಮತ್ತೆ ಲೆಫ್ಟಿಗೆ ಹೋಗ್ತೀರಿ. ಓಕೆನಾ, ಇದು ಲೆಫ್ಟಿಗೆ ಹೋಗಿದ್ದಾದಮೇಲೆ ಮತ್ತೆ ಈ ಬ್ಲ್ಯಾಂಕ್ ಬಂದಿದ್ದಾದಮೇಲೆ ಬ್ಲ್ಯಾಂಕ್ ಬರೋದನ್ನ ಮತ್ತು ಕ್ಯೂ ನಾಟ್ ಸ್ಟೇಟಿಗೆ ನೋಡಿ, Q3 ಅದು ಬ್ಲ್ಯಾಂಕ್ ಬರುತ್ತಲ್ಲ, ಅದು ಕ್ಯೂ ನಾಟ್ ಸ್ಟೇಟಲ್ಲಿರುತ್ತೆ. ಅದನ್ನು ಮತ್ತೆ ನಾವು ಅದು ಬ್ಲ್ಯಾಂಕ್ ಆಗಿರುತ್ತಲ್ಲ ಅದ್ರ ರೈಟಿಗೆ ಬರಬೇಕು. ಈಗ ಅದ್ರ ರೈಟಿಗೆ ಬಂದು ಇನ್ನೊಂದು ವ್ಯಾಲ್ಯೂನ ಮತ್ತು ಅದನ್ನು ಬಿ ಆಗಿ ರಿಪ್ಲೇಸ್ ಮಾಡಬೇಕು. ಮತ್ತು ರೈಟಿಗೆ ಬಂದು ಬಿ ಫೈಂಡ್ ಔಟ್ ಮಾಡಿ ಆ ಬಿ ಲೆಫ್ಟಲ್ಲಿರೋ ವ್ಯಾಲ್ಯೂನ ಮತ್ತು ಬಿ ಆಗಿ ಮಾಡ್ತೀರಿ. ಇದು ನಮ್ಮ ಲಾಜಿಕ್. ಮತ್ತು ಈ ಬಿಯಿಂದ ಇನ್ನೊಂದು ಈ ಲೆಫ್ಟಿಗೆ ಬಂದು ಬಿ ಫೈಂಡ್ ಔಟ್ ಮಾಡಿ ಬಿ ರೈಟ್ನ ಎ ಇರೋದನ್ನ ಮತ್ತೆ ಬಿ ಮಾಡ್ತೀರಿ. ಆ ಥರ ಮಾಡಬೇಕು. ಓಕೆ, ಲಾಜಿಕ್ ಅರ್ಥ ಆಯ್ತಾ? ಏನಂದರೆ ಫಸ್ಟ್ ನಾವು ಟ್ರಾನ್ಸಿಷನ್ ಫಂಕ್ಷನ್ ಬರೆದುಬಿಟ್ಟು ಟ್ರಾನ್ಸಿಷನ್ ಡಯಾಗ್ರಾಮ್ ಬರೆದ್ರೆ ಅದು ಈಸಿ ಆಗುತ್ತೆ. ಓಕೆನಾ, ಫಸ್ಟು ಡೆಲ್ಟಾ ಆಫ್ ಕ್ಯೂ ನಾಟ್ ಎ. ಓಕೆ, ಇನ್ಪುಟ್ ಸಿಂಬಲ್ ಎ ಇದೆ. ಮತ್ತು ಕ್ಯೂ ಒನ್ ಸ್ಟೇಟ್ಗೆ ಹೋಗ್ತೀರಿ. ಏನಂತ ರಿಪ್ಲೇಸ್ ಮಾಡಬೇಕು, ಬಿ ಅಂತ ರಿಪ್ಲೇಸ್ ಮಾಡಿಬಿಟ್ಟು ರೈಟ್ಗೆ ಹೋಗಬೇಕು. ಓಕೆನಾ, ನೆಕ್ಸ್ಟ್ ಇದು Q1 ಆಗುತ್ತೆ. ನೆಕ್ಸ್ಟ್ Q1, ಬಿ. ಓಕೆ, ಡೆಲ್ಟಾ ಆಫ್ Q1, ಬಿ ಇಸ್ ಈಕ್ವಲ್ಸ್ ಟು ಏನು ಮಾಡಬೇಕು, ಮತ್ತೆ ರೈಟ್ಗೆ ಹೋಗಬೇಕು. ಬಿನೇ ಇರಲಿ, ಅದನ್ನೇನು ಡಿಸ್ಟರ್ಬ್ ಮಾಡಬಾರ್ದು. ಮತ್ತು ಯಾವ ಸ್ಟೇಟು Q1 ಇರುತ್ತೆ. ಇದ್ರಿಗೆ ಬಂದರೆ Q1. ಓಕೆನಾ, ನೆಕ್ಸ್ಟ್ ಸ್ಟೇಟ್ Q1 ಮತ್ತು ಎ ಇದ್ರೂ ಕೂಡ ಸೇಮ್ ಏನೇ ಇರಲಿ ಮತ್ತು ರೈಟಿಗೆ ಹೋಗಬೇಕು, Q1 ಸ್ಟೇಟಲ್ಲೇ ಇರಲಿ ಅಂತ. ಓಕೆನಾ, ಇದು ಕೂಡ Q1 ಆಗುತ್ತೆ. Q1, ಎ ಆಲ್ರೆಡಿ ಬರೆದಿದ್ದೀರಿ ನಾವು. ಮತ್ತು Q1, ಬಿ ಆಗುತ್ತೆ ಇಲ್ಲಿ. Q1, ಬಿ ಆಲ್ರೆಡಿ ಬರೆದಿದ್ದೀರಿ. ಮತ್ತು ಇವಾಗ Q1, ಎ ಕೂಡ ಬರೆದಿದ್ದೀರಿ. Q1, ಎ. ಇವಾಗ Q1, ಬಿ ಬರಿಬೇಕು. ಓಕೆನಾ, ಇದು Q1, ಬಿ ಬಂದರೆ ಏನು ಮಾಡಬೇಕು, ಬಿನೇ ಇರಲಿ, ಲೆಫ್ಟಿಗೆ ಮೂವ್ ಆಗಬೇಕು. ಅದು ಲೆಫ್ಟಿಗೆ ಮೂವ್ ಆಗಿ Q2 ಸ್ಟೇಟಿಗೆ ಬರುತ್ತೆ. ಓಕೆನಾ, Q2 ಸ್ಟೇಟಿಗೆ ಬರುತ್ತೆ. ನೆಕ್ಸ್ಟ್ Q2 ಎ ಇದ್ದವಾಗ ಏನಂತ ರಿಪ್ಲೇಸ್ ಮಾಡಬೇಕು, ಬಿ, ಮತ್ತು ಲೆಫ್ಟಿಗೆ ಹೋಗಬೇಕು. ಅದು Q3 ಸ್ಟೇಟಿಗೆ ಹೋಗುತ್ತೆ. ನೆಕ್ಸ್ಟ್ Q3 ಬಿ. ಓಕೆ, ಇದು Q3 ಬಿ. Q3 ಬಿನ ಬಿ ಹಾಗೆ ಇರಲಿ ಮತ್ತು ಲೆಫ್ಟಿಗೆ ಹೋಗಬೇಕು. ಲೆಫ್ಟಿಗೆ ಬಂದರೆ ಇಲ್ಲಿ ಬರುತ್ತಲ್ಲ ಇಲ್ಲಿ Q3, ಎ ಬರಿಬೇಕು. Q3, ಎ ಬರೆದ್ಮೇಲೆ ಅದು ಹಾಗೆ ಇರಲಿ, ಏನು ರಿಪ್ಲೇಸ್ ಮಾಡೋದು ಬೇಡ, ಮತ್ತು ಲೆಫ್ಟಿಗೆ ಹೋಗಬೇಕು, ಅದೇ ಸ್ಟೇಟ್ ಇರಬೇಕು. ಇವಾಗ ಮತ್ತೆ Q3 ಅಲ್ಲ, ಸೇಮ್ Q3 ಮತ್ತು ಎ ಆಗಿದೆ. Q3,
ಬಿ ಆಗಿದೆ ನೋಡಿ, ಇಲ್ಲಿ Q3 ಕಮ ಬಿ ಕೂಡ ಆಗಿದೆ. ಮತ್ತು ಇಲ್ಲಿ Q3 ಕಮ ಬಿ ಇದೆ ಇಲ್ಲಿ. ಓಕೆ, ಬ್ಲ್ಯಾಂಕ್ ಸ್ಟೇಟ್ ಇದೆ. ಹಾಗಿದ್ರೆ ಅದು ಹಾಗೆ ಇರಲಿ ಮತ್ತು ರೈಟಿಗೆ ಹೋಗಿ ಅಂತ. ಇದು ಇಷ್ಟನ್ನ ಫಸ್ಟ್ ಬರೆಯೋಣ. ಇದನ್ನು ಟ್ರಾನ್ಸಿಷನ್ ಫಂಕ್ಷನ್ ಬರೆದಿದ್ದಾದಮೇಲೆ ನೀವು ಫಸ್ಟು ಡಯಾಗ್ರಾಮ್ ಹಾಕಿ. ಓಕೆನಾ, ಟ್ರಾನ್ಸಿಷನ್ ಡಯಾಗ್ರಾಮ್ ಈಸಿ ಆಗುತ್ತೆ. ಹಿಂಗೆ ಅಂದರೆ ಇವಾಗ ಫಸ್ಟು Q0 ಸ್ಟೇಟಾ, Q0 ಸ್ಟೇಟ್ ಹಾಕಿದ್ದೀರಾ. Q0 ಸ್ಟೇಟಿಂದ Q1 ಸ್ಟೇಟಿಗೆ ಬರಿ ಆರೋ ಮಾರ್ಕ್ ಹಾಕ್ತೀರಾ. ಮತ್ತು ಇದು ಎ ಸ್ಲ್ಯಾಶ್ ಆಗಿಬಿಟ್ಟು ಬಿ ಕಮ ಆರ್ ಬರೆಯೋದಷ್ಟೇ. ಮತ್ತು ಇವಾಗ Q1 ಇದೆಯಲ್ಲ, ಇದು ಸೆಲ್ಫ್ ಲೂಪು. ಇಲ್ಲಿ ಸೆಲ್ಫ್ ಲೂಪ್ ಆಗಿಬಿಟ್ಟು ಮತ್ತು ಬಿ ಕಮ ಆರ್ ಅಂತ ಬರೆಯೋದು. ಓಕೆ, ಇದು ಮತ್ತು ಸೇಮ್ Q1 to Q1 ಅದೇ ಲೂಪಲ್ಲಿ ಮತ್ತು ಎ ಕಮ ಆರ್ ಅಂತ ಬರೆಯೋದು. ಓಕೆ, ನೆಕ್ಸ್ಟ್ Q1 ಇಂದ Q2 ಸ್ಟೇಟಿಗೆ ಹೋಗ್ತಾ ಇದೆ. ಮತ್ತು ಇನ್ನೊಂದು ಹ್ಯಾರೋ ಆಗಿಬಿಟ್ಟು Q2 ಸ್ಟೇಟ್ ಬರೆದ್ಬಿಟ್ಟು ಏನದು ಬಿ ಕಮ ಎಲ್ ಅಂತ ಬರೆಯೋದು. ಇಲ್ಲಿ ಬರೆದಿದ್ದಾರೆ ನೋಡಿ. ಓಕೆ, ನೆಕ್ಸ್ಟ್ ಯಾವ ಸ್ಟೇಟು Q3 ಮತ್ತು ಇನ್ನೊಂದು ಹ್ಯಾರೋ ಆಗಿಬಿಟ್ಟು ಯಾವ್ದು ಸ್ಟೇಟ್ ಬಿ ಕಮ ಎಲ್ ಅಂತ ಬರೀಬೇಕು. ಮತ್ತು Q3 ಅಂದರೆ ಸೆಲ್ಫ್ ಲೂಪ್ ಮೇಲೆ ಏನು ಬರಬೇಕು, ಬಿ ಕಮ ಎಲ್. ಓಕೆ, ನೆಕ್ಸ್ಟು ಸೇಮ್ ಎ ಕಮ ಎಲ್. Q3 ಇಂದ Q0. ಓಕೆ, Q3 ಇಂದ Q0ಗೆ ಹಾಕ್ಬಿಟ್ಟು ಏನು ಬರಬೇಕು, ಬಿ ಕಮ ಆರ್. ಓಕೆ, ಇಷ್ಟಾಗಿದೆ. ಇವಾಗ ಏನು ಮಾಡಬೇಕಂದ್ರೆ ಸೇಮ್ ಇದನ್ನೇ ಮತ್ತೆ ಇವಾಗ ನಮ್ಗಲ್ಲಿ ಏನು ಕೇಳಿದ್ದಾರೆ ಅಂದರೆ ಈವನ್ ಪ್ಯಾಲಿಡ್ರಮ್ ಸ್ಟ್ರಿಂಗ್ ಅಲ್ಲ, ಎ ಕಮ ಬಿ ಅಂತ ಕೊಟ್ಟು ಎ ಕಮ ಬಿ ಹೋಲ್ ಸ್ಟಾರ್ ಇದೆ. ಸ್ಟಾರ್ಟಿಂಗಲ್ಲಿ ಬಿ ಕೂಡ ಬರ್ಬೋದಲ್ಲ, ಎ ಮಾತ್ರನೇ ಅಲ್ಲ ಬಿ ಕೂಡ ಬರ್ಬೋದು. ಹೆಂಗಂದರೆ ಬಿ ಎ ಬಿ ಆಗ್ಬೋದು, ಅದು ಈವನ್ ಪ್ಯಾಲಿಂಡ್ರಮ್ ಆಗುತ್ತಲ್ಲ. ಸೊ ಇದೆಲ್ಲ ಫಸ್ಟ್ ಬರೆದಿರೋದೆಲ್ಲ ಎ. ಇವಾಗ ಬಿ ಹೆಂಗೆ ಬರೀಬೇಕಂದ್ರೆ ಸೇಮ್ ಇದನ್ನೇ ಹಿಂಗೆ ಬರಿಬೇಕು. Q1ನ Q4 ಹಾಕಬೇಕು, Q2 ಇರೋದನ್ನ Q5 ಅಂತ ಹಾಕಬೇಕು, Q3 ಇರೋದನ್ನ Q6 ಅಂತ ಹಾಕ್ಬೇಕು ಅಷ್ಟೇ. ಆಯಿತಾ, ನೆಕ್ಸ್ಟ್ ಎಲ್ಲ ಸೇಮ್ ಎ ಇರೋ ಜಾಗದಲ್ಲಿ ಬಿ ಅಂತ ಹಾಕ್ತೀರಿ. ಓಕೆ, ನೆಕ್ಸ್ಟ್ ಬಿ ಇರೋ ಜಾಗದಲ್ಲಿ ಎ ಅಂತ ಹಾಕ್ತೀರಿ. ಇನ್ನೆಲ್ಲ ಸೇಮ್ ನೋಡಿ. Q1 ಜಾಗದಲ್ಲಿರೋ Q4 ಬರೀತೀರಾ. ನೆಕ್ಸ್ಟ್ ಇಲ್ಲಿ ಎ ಜಾಗದಲ್ಲಿರೋದು ಬಿ ಬರುತ್ತೆ. ಮತ್ತು ಬಿ ಕಮ ಆರ್ ಸೇಮ್. ಮತ್ತು ಇವಾಗ ಇದರಲ್ಲಿ ಬ್ಲ್ಯಾಂಕು ಸೇಮೇ ಇರುತ್ತೆ. ನೆಕ್ಸ್ಟ್ Q2 ಇರೋದ್ರಲ್ಲಿ Q5 ಬರೀತೀರಾ. ನೆಕ್ಸ್ಟ್ ಇಲ್ಲಿ ಎ ಜಾಗದಲ್ಲಿರೋದು ಬಿ ಅಂತ ಬರೀತೀರಾ. ನೆಕ್ಸ್ಟ್ ಬ್ಲ್ಯಾಂಕ್ ಅದು ಡೈರೆಕ್ಷನ್ ಸೇಮೇ ಇರಲಿ. ಇಲ್ಲಿ Q3 ಇರೋದನ್ನ Q6 ಅಂತ ಬರೀತೀರಾ. ಮತ್ತು ಇದು ಸೇಮ್ ಎ ಇರೋದನ್ನ ಬಿ ಅಂತ ಬರೀತೀರಾ, ಬಿ ಇರೋದನ್ನ ಎ ಅಂತ ಬರೀತೀರಾ. ಅದು ಸೇಮೇ ಬರುತ್ತೆ. ಇವಾಗ ಇಲ್ಲೂ ಬಿ ಅಂದರೆ ಸೇಮ್. ನೆಕ್ಸ್ಟು ಒಂದು ಫೈನಲ್ ಸ್ಟೇಟ್ ಆಗಬೇಕಷ್ಟೆ. ಇದನ್ನು ನೋಡಿಕೊಂಡು ಈ ಡಯಾಗ್ರಾಮ್ ನೋಡಿಕೊಂಡು ಇದು ಬರೆಯೋದು ಸೇಮ್. ಇದೆಲ್ಲ ಸೇಮೇ. ಎ ಇರೋ ಜಾಗದಲ್ಲಿ ಬಿ ಬರೆದುಬಿಟ್ಟು ಮತ್ತು Q1ನ Q4 ಮಾಡಬೇಕು, Q2ನ Q5 ಮಾಡಬೇಕು, Q4ನ Q6 ಮಾಡಬೇಕು, Q3ನ ಓಕೆನಾ, Q1ನ Q4, Q2ನ Q5, Q3ನ Q6, ಎ ಇರೋದನ್ನ ಬಿ ಇರೋದನ್ನ ಎ ಬರೀಬೇಕಷ್ಟೇ. ಆಯಿತಾ, ಇದು ಟ್ರಾನ್ಸಿಷನ್ ಫಂಕ್ಷನ್ ಆಯಿತು. ಈ ಟ್ರಾನ್ಸಿಷನ್ ಫಂಕ್ಷನ್ ನೋಡಿಕೊಂಡು ಟ್ರಾನ್ಸಿಷನ್ ಟೇಬಲ್ ಸೇಮ್ ಈಸಿ. ಏನಂದರೆ ಇದರಲ್ಲಿ ಈ ರೋನಲ್ಲಿ ಏನು ಬರೀರಿ ಅಂದರೆ Q0 ಸ್ಟೇಟ್ಸ್ ಬರೀರಿ. ಓಕೆ, Q0, Q1, Q2, Q3, Q4, Q5, Q6. ನಮ್ಮಲ್ಲಿ ಇನ್ಪುಟ್ ವೇರಿಯೇಬಲ್ಸ್ ಅಂದರೆ ಎ ಬಿ, ಇದು ಬ್ಲ್ಯಾಂಕ್ ಅಂದರೆ ಯಾವುದನ್ನು ರಿಪ್ಲೇಸ್ ಮಾಡ್ತೀರಾ ಅಂತ ಬಿ ಅಂತ ಬರಿಬೇಕು. ಓಕೆನಾ, ನೆಕ್ಸ್ಟು ಇದು ಈ ಡಯಾಗ್ರಾಮ್ ನೋಡಿಕೊಂಡು ಆರಾಮಾಗಿ ಬರಿಬೋದು. ಹಿಂಗೆ ಅಂದರೆ Q0 ಮತ್ತು ಎ ಅಲ್ಲ. ಫಸ್ಟು ಇನ್ಪುಟ್ ಯಾರು ಕೊಡ್ತಾರೆ ನೋಡಿ. Q0 Q1 ಮತ್ತು Q0 ಫೈನಲ್ ಸ್ಟೇಟ್ಗೆ. ಓಕೆ, ಆ್ಯಂಡ್ ದೆನ್ Q0 ಇಂದ Q4 ಬರ್ತಾಯಿದೆ. ಅದು ಬಿ ಮತ್ತು ಎ ಇಲ್ಲೂ ಬರುತ್ತೆ. ಓಕೆನಾ, ಇದು ಬಿ ಮತ್ತು ಸ್ಲ್ಯಾಶ್ ಅಂತ ಬರುತ್ತೆ. ಓಕೆ, Q0 ಎ ಅಂದರೆ Q1 ಕಮ ಬಿ ಕಮ ಆರ್. ಇಲ್ಲಿ ಬಿ ಅಂದರೆ Q4 ಬಿ ಕಮ ಆರ್. ಓಕೆ, ಮತ್ತು ಇದು QF ಬಿ ಮತ್ತು ಡ್ಯಾಶ್. ಇಲ್ಲಿ ಬರೆಯೋದು ಮರ್ತೋಗ್ಬಿಟ್ಟಿದ್ದೆ. ಓಕೆನಾ, ಇಲ್ಲಿ ಬರೀಬೇಕು. ಬಿನೇ ಇರಲಿ ಮತ್ತು ಇದು ಡ್ಯಾಶ್ ಅಂತ. ನೆಕ್ಸ್ಟ್ Q1 ಸ್ಟೇಟ್. ನೆಕ್ಸ್ಟ್ Q1 ಸ್ಟೇಟ್ ಬಿ ಬರುತ್ತೆ ಮತ್ತು ಎ ಬರುತ್ತೆ ಮತ್ತು ಬಿ ಬರುತ್ತೆ. ಓಕೆನಾ, Q1ಗೆ ಎ ಅಂದರೆ ಸೆಲ್ಫ್ ಲೂಪ್. ಅದಕ್ಕೆ Q1 ಕಮ ಎ ಕಮ ಆರ್. ನೆಕ್ಸ್ಟ್ ಬಿಗೂ ಅಷ್ಟೇ ಸೆಲ್ಫ್ ಲೂಪ್. Q1 ಕಮ ಬಿ ಕಮ ಆರ್.
ಓಕೆ. ದೆನ್ ಫಾರ್ Q2 ಬರೀ Q3ಗೆ ಮಾತ್ರ ಅದು ಎಗೆ ಬರುತ್ತೆ. Q3, B, L. Q3ಗೆ A ಬರುತ್ತೆ, B ಬರುತ್ತೆ, ಬ್ಲ್ಯಾಂಕ್ ಕೂಡ ಬರುತ್ತೆ. ಇನ್ನು Q3 A, L, Q3 A, B, L ಮತ್ತು Q3 B, R. Q3ಇಂದ Q0 ಹೋಗ್ತಾ ಇದೆಯಲ್ಲ, Q0 B, R. ನೆಕ್ಸ್ಟ್ Q4 ಹತ್ರ ಏನು, Q4ಇಂದ B ಬರುತ್ತೆ, A ಬರುತ್ತೆ, ಏನು ಬರುತ್ತೆ, ಅದೇ ಥರ ಬರಬೇಕು. Q4ಇಂದ Q4 ಸೆಲ್ಫ್ ಲೂಪ್ ಆಗ್ತಾ ಇದೆಯಲ್ಲ, ಸೊ Q4 A, R, Q4 B, R ಈ ಥರ. ಓಕೆ, ಇದು ಟ್ರಾನ್ಸಿಷನ್ ಟೇಬಲ್. ಥ್ಯಾಂಕ್ ಯು ಗೈಸ್.